ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲಿಗೆ ಬಂದಿದ್ದೀವಿ ನಾವು? ಫಸ್ಟ್ ಇನ್ನು ಕಟ್ ಮಾಡಿ. ಸೊ ಗೈಸ್, ನಾವೆಲ್ಲಿಗೆ ಬಂದಿದ್ದೀವಿ? ಕೃಷ್ಣಕ್ಕೆ ಇಷ್ಟವ. ಯಾಕೆ ಊಟ ತಿನ್ನೋದು ನಾಷ್ಟ ತಿನ್ನಕ್ಕೆ? ನಾಷ್ಟ ಅದು ಬೆಳಗಿನ ಜಾವ 7 ಗಂಟೆ. ಅದೇ ಇಲ್ಲಿಂದ ನಾವೆಲ್ಲಿಗೆ ಹೋಗ್ತಿದ್ದೀವಿ? ಹಾಸನಾಂಬ. ಯಾಕಂದ್ರೆ ಇಷ್ಟು ವರ್ಷದಲ್ಲಿ ಯಾವತ್ತೂ ದರ್ಶನ ಮಾಡಿಲ್ಲ. ಲಾಸ್ಟ್ ಇಯರ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಲಾಸ್ಟ್ ಇಯರ್ ಫುಲ್ಲು ಜನ ಅಂತ ಹೇಳಿ ಹೋಗೋಕ್ಕೆ ಆಗಿಲ್ಲ, ಭಯ ಬಿದ್ದು. ಇವಾಗೇನೋ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಾವ್ರೆ. ಹೋಗಿ ನೋಡೋಣ, ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಅದು ಮುಂದಿದ್ದು ನನ್ನ ಮಗ ಹೇಳ್ತಾನೆ. ಏನೆಲ್ಲ ಹೇಳ್ಬೇಕು. ನೋಡಿ, ಕಾವ್ಯ ಬಂದವಳೆ. ನಾಷ್ಟ ತಿನ್ನ ಕಾವ್ಯ ಬಂದೈತಿ. ಕಾವ್ಯನ ಬಗ್ಗೆ ಅಂತೈತು. ಗಾಯ್ಸ್, ಇವತ್ತೇನಾಯ್ತಂದ್ರೆ ಕಾವ್ಯ ಬೈಕಲ್ಲಿ ಬರೋವಾಗ ಕಾಯ್ಲಿ, ಅದು ಯಾರು ಆ ಥರ ಮಾಡಬಾರ್ದು ಅಂತ ಹೇಳಿ ಬೈಕಲ್ಲಿ ಬರ್ಬೇಕಂದ್ರೆ ನೋಡಿ ನೋಡಿ ತೋರಿಸು. ಪಿನ್ ಹಾಕೋಬಿಟ್ಟೈತೆ ಗಾಯ್ಸ್. ಪಿನ್ ಹಾಕೊಂಡ್ಬಿಟ್ಟವಳೆ. ಪ್ಯಾಂಟ್ ಸಿಗಾಕೊಂಡು ಇನ್ನೇನು ಬೀಳ್ಬೇಕಾಗಿತ್ತು. ಆ ತಾಯಿ ದಯದಿಂದ ಬೈಕೇ ನಿಂತೋಗ್ಬಿಟ್ಟೈತೆ. ಅವಾಗ ಇದು ಬೀಳ್ದಿರಾ ಅಲ್ಲಿ ಯಾರೋ ಬಂದು ಹೆಲ್ಪ್ ಮಾಡಿ ಕಾಪಾಡಿ ಇವಳನ್ನ ವರುಣನ್ ಜೊತೆ ಬರ್ತಾ ಇತ್ತು. ಯಾರೋ ಒಬ್ಬ ಬರ್ತಾವನೆ ನೋಡಿ ಗಾಯ್ಸ್. ಯಾರು ಅವನು? ರೋಹಿತ ಮಿಡಾಮಿನ. ಗೈಸ್, ಇವಾಗ ನಮ್ಮ ಏನೇ ನಾಟಕ ಮಾಡೋಣ ಬನ್ನಿ. ಇಲ್ಲಿ ನೋಡಿ. ಇಲ್ಲಿ ನೋಡಿ. ಮನೇನ ಸಲಾಡ್ ನೋಡಿ ಮನೇನ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ನಮಗೆ ಒಂದು ಬಟನ್ ಇಡಿ. ಗೋಬಿ ಪಲ್ಯ ಇಲ್ಲ. ದೋಸೆ, ಮಸಾಲೆ ದೋಸೆ. ನನಗೆ ದೋಸೆ ತಗೊಂಡೋಗೆಲ್ಲ ಮಾಡಿ ಡಿಪ್ಪು. ಈ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ಅಲ್ಲೇ ಕಾರಲ್ಲಿ ಇರ್ಬೇಕು. ಆ ಪಾಪು ಇವನ್ನೇ ನೋಡ್ತಾ ಇದ್ದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ. ಎಲ್ಲ ಗೈಸ್ ಇವಾಗ ಗೊತ್ತಾ ಎಲ್ಲ ಆಯ್ತು. ನಾಷ್ಟ ಆಯ್ತು ಗೈಸ್. ಅಣ್ಣ, ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇವಾಗ ಬುಜ್ಜಿ ಹೊಟ್ಟೆ ತುಂಬಾ ತಿಂದ, ಇನ್ನೆಲ್ಲ ಆಗ್ತಾನೆ ವಾಶ್ರೂಮ್ಗೆ ಅಂತ ಗೊತ್ತಿಲ್ಲ. ಹೌದು. ಓಡು. ಹೌದಾ? ತೊಳಿಯಕ್ಕೆ ಕಾವ್ಯ ವರುಣ್ ರೆಡಿ ಆಗವ್ರೆ. ಹೌದು ಗೈಸ್. ಯಾರು ತೊಳಿಬೇಕು ನೋಡ್ಕೊಳ್ಳಿ ಗೈಸ್. ಕಾವ್ಯನ ವರುಣ ಕಮೆಂಟ್ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಇಬ್ರು ಒಂದೊಂದ್ ಸೈಡ್ ತೊಳಿತಾರೆ. ಹುಚ್ಚ ಬಿಡಿದೀನಿ ಗುರುದನ, ಹುಚ್ಚ ಬಿಡಿದೀನಿ.
ಒಂದು ಪಾಸ್ ಅಂತೆ ಮಾತಾ ಇಡ್ಲಿ ಸರಿ ಮಾಡಿರೋ ಅಲಂಕಾರ ವಿಡಿಯೋಸ್ ಎಲ್ಲ ಸಕ್ಕದಾಗ ಬಂದೈತೆ ನಿಮ್ಮೆಲ್ಲ. ಸೊ ಗೈಸ್ ಪ್ರಸಾದ ತಿಂತಾ ಇದ್ದೀವಿ. ಪ್ರಸಾದ ತಿಂದು ಕಾರ್ ಹತ್ತಿ ವಾಕ್ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ದರ್ಶನ ಎಲ್ಲ ಮುಗೀತು. ಇವಾಗ ಹಾಸನಿಂದ ಟೋಲ್ ದಾಟಿ ಫುಡ್ ಕೋರ್ಟ್ ಥರ ಇದೆ ಇಲ್ಲಿ. ಸೊ ಸ್ಟಾಪ್ ಹಾಕಿದ್ದೀವಿ. ನಾನು ತಿನ್ಕೊಂಡು ಡೈರೆಕ್ಟ್ ಬ್ಯಾಂಗ್ಳೂರು. ಸೊ ಹೋಗೋಣ ಬನ್ನಿ. ಏನೇನು ಸಿಗುತ್ತೆ ಸ್ನ್ಯಾಕ್ಸ್, ಊಟ, ಜ್ಯೂಸ್ ತಿಂದ್ಬಿಟ್ಟು ಹೋಗಿ ಬ್ಯಾಂಗ್ಳೂರ್ಗೆ ಹೋಗೋಣ. ಎಲ್ಲರೂ ಸ್ಟ್ರೈನ್ ಆಗಿಬಿಟ್ಟಿದ್ದೀವಿ. ಬೆಳಗಿನ ಜಾವ 3 ಗಂಟೆಗೆ ಎದ್ದಿರೋದು. ಎಲ್ಲರೂ ನಿದ್ದೆ ಹಿಂಗೆ ಎಳೀತಾ ಇತ್ತು. ನಾನು ಕಾರ್ ಓಡಿಸ್ತಾ ಇದ್ದೀನಿ, ಹಿಂಗೆ ಮಾಡ್ಕೊತಾ ಇದ್ದೀನಿ. ಬನ್ನಿ ಹಿಂಗೆ ನಿಂತ್ಕೊಂಡೇ ನಿದ್ದೆ ಮಾಡ್ತಾರೆ. ಮೀಟರ್ ಬೇಕು, ಮೀಟರ್ ಬಾಬುಜಿ. ಸೊ ಎಲ್ಲ ಗೈಸ್ ನೋಡೋದು ಏನೇನು ತಿಂದ್ವಿ ಸ್ನ್ಯಾಕ್ಸ್ ಅಂತಲ್ಲ. ಸೊ ತೋರಿಸಿಲ್ಲ ಅನಿಸುತ್ತೆ, ಬಿಕಾಸ್ ತೇಜು ಕಡೆ ಸ್ಟಾರ್ಟ್ ನನ್ನ ಮಗ ಎದ್ದಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ. ಬರ್ಗರ್ ಕಿಂಗಲ್ಲಿ ತಿಂದಿದ್ದಾಯಿತು. ಹಾಸನ ಇದೆ ಬರ್ಗರ್ ಕಿಂಗ್, ಅಲ್ಲಿ ತಿಂದಿದ್ದಾಯಿತು. ಇವಾಗ ಎಲ್ಲರೂ ಟ್ರೈ ಮಾಡಿ ಬ್ಯಾಂಗ್ಳೂರ್ಗೆ ಹೋಗಿ ರೀಚ್ ಆದರೆ ಸಾಕು ಅನಿಸ್ತಾ ಇದೆ. ಯಾಕೋ ಓವರ್ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ. ಗೊತ್ತಿಲ್ಲ, ಫುಲ್ ಸುಸ್ತಾಗಿದೆ. ಹೋಪ್ಸು ಜಲ್ದಿ ಹೋಗಿ ಮನೆ ರೀಚ್ ಆಗಿ ಬ್ಲಾಗಿಂಗ್ ಮಾಡೋಣ.